ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವತ್ತು ವ್ಲಾಗ್ನ ಮಾಡೋಣ ಅಂತೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ. ಕೊಡು ಮುದ್ದು. ಇಸ್ಕೋಗು, ಕೊಡ್ತಾನೆ ಹೋಗು ಕೊಡ್ತಾನೆ ಹೋಗು, ಇಸ್ಕೊ ಹೋಗು, ಕೊಡು ಗೊಂಬೆಗೆ. ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಫ್ರೆಂಡ್ಸ್. ಹಾಯ್ ಹಾಯ್, ಥ್ಯಾಂಕ್ ಯು. ಕೊಡಮ್ಮ. ಯಾಕಂದಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಾ. ಶೂ ಬೇಡ ಬಾ, ಹಂಗೆ ಹೋಗೋಣ ಬಾ. ಇಟ್ಬಿಡಲ್ಲಿ ಶೂ, ಇಟ್ಬಿಡಲ್ಲಿ ಬಾ, ಹೋಗೋಣ ಬಾ. ಶೂ ಬೇಡ ಕಣಮ್ಮ, ಚಾಮಿ ಹೊಡಿಯುತ್ತೆ. ಬಾಯ್, ಬರಲ್ವಾ ನೀನು? ಶೂ ಬೇಡ ಬಾ, ಶೂ ಬಿಡು, ಇಟ್ಬಿಡ್ಕೊಂಡಮ್ಮ. ಬಾ ಓನಮ್ಮ. ಏನು ಶೂ ಬೇಡ, ಅಲ್ಲಿ ಇಟ್ಬಿಡು, ಇಲ್ಲಿ ಇಟ್ಬಿಡು ಶೂ. ಗುಡ್ ಗೈ. ನಡೀರಿ. ಹಾಗೆಯೇ ಬೆಳಗ್ಗೆನೇ ಎಲ್ಲರೂ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಇವಾಗ ದೇವಸ್ಥಾನದ ಕಡೆ ಹೊರಟ್ವಿ. ಹಾಗೆ ಇಲ್ಲೇ ಮನೆ ಹತ್ರನೇ ಒಬ್ಬರು ನಿಂಬೆಹಣ್ಣು ಮನೇಲೇ ನಿಂಬೆಹಣ್ಣು ಮಾರ್ತಾರೆ, ಅಲ್ಲಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾವಾಗಲೂ ಹಿಂದಿನೇ ತಂದಿಟ್ಕೋತಾ ಇದ್ದೆ, ಹೋಗಿರಲಿಲ್ಲ ನಿನ್ನೆ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಅಂದರೆ ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ಪ್ರೈಸೂ ಕಡಿಮೆ ಇರುತ್ತೆ. ನಾನು ಒಂದು 20 ನಿಂಬೆಹಣ್ಣು ಬೇಕಿದ್ರೆ 20 ರೂಪಾಯಿ. ತಿಂಡಿ ಆಯಿತು. ಹಾಂ, ದೇವಸ್ಥಾನಕ್ಕೆ. ಬಂಗಾರ ಏನದ? ಗೊಂಬೆಗೆ ಲಿಪ್ಸ್ಟಿಕ್ ಬರ್ತಾ ಇದೆ. ಗೊಂಬೆ ಲಿಪ್ಪಿ ಹಾಕೊಂಡಿದ್ಯಾ ಪುಟಾಣಿ? ಆಮೇಲೆ ಹಾಗೇ ಇಳ್ಕೊಂಡು ನೀವು ಕಾರ್ ಪಾರ್ಕ್ ಮಾಡಿಬಿಟ್ಟು ಮಕ್ಳು ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ತುಂಬಾ ರಶ್ ಇರುತ್ತೆ. ಹಾಗಾಗಿ ನೋಡಿ, ಇಲ್ಲಿ ವಿಂಡೋನು ಬಿಟ್ಟಿಲ್ಲ. ವಿಂಡೋ ಹತ್ರನೂ ನಿಂತ್ಕೊಂಡು ನಿಂಬೆಹಣ್ಣೆಲ್ಲ ಕಟ್ ಮಾಡಿಕೊಂಡು ದೀಪನ ರೆಡಿ ಮಾಡ್ಕೋತಾ ಇದ್ದಾರೆ. ಆಷಾಢ ಶುಕ್ರವಾರ ಅಂದರೆ ದೇವಸ್ಥಾನಗಳನ್ನ ನೋಡೋಕ್ಕೆ ಒಂಥರ ಖುಷಿನೂ ಅನಿಸುತ್ತೆ, ಒಂಥರ ಬೇಜಾರು ಅನಿಸುತ್ತೆ ಹೋಗೋಕ್ಕೆ. ಯಾಕಂದರೆ ಜನ ಅಂತ ಇರ್ತಾರೆ, ತುಂಬ ಜನ ಇರ್ತಾರೆ. ಎಲ್ಲರೂ ನಮ್ಮ ಥರನೇ ಅಲ್ವಾ. ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಅವ್ರವ್ರ ಮನಸ್ಸಲ್ಲಿ ಏನೇನೋ ಬೇಡಿಕೆಗಳಿಟ್ಕೊಂಡು ಎಲ್ಲರೂ ಒಳ್ಳೆ ಮನಸ್ಸಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋಕ್ಕೆ ಬಂದಿರ್ತಾರೆ. ನೋಡಿ, ತುಂಬಾ ರಶ್ ಇತ್ತು, ಎಲ್ಲೂ ಜಾಗನೇ ಇರಲಿಲ್ಲ. ಆದ್ರೂ ನಾನು ಎಲ್ಲೋ ಒಂದು ಕಡೆ ಸಂದಿಲ್ ಜಾಗ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫಸ್ಟು ನಿಂಬೆಹಣ್ಣು ಅಲ್ಲೊಂದು ಮುಂದೆ ಪಾದ ಇಟ್ಟಿದ್ದಾರೆ, ತೋರಿಸ್ತೀನಿ ತಡೀರಿ ನೆಕ್ಸ್ಟ್ ನಿಮಗೆ. ನೋಡಿ, ಇಲ್ಲಿ ಎಷ್ಟೊಂದು ಜನ ಹಚ್ಚಿದ್ದಾರೆ ಅಂತ ಅಂದರೆ ನಾವು ಬರೋ ಅಷ್ಟರಲ್ಲಿ ಆಗಲೇ ಎಷ್ಟೊಂದು ಜನ ಹಚ್ಬಿಟ್ಟಿದ್ದಾರೆ. ಬೇಗನೆ ಬಂದಿದ್ವಿ, ಆದ್ರೂ ಅಷ್ಟು ಜನ ಬಂದು ಹೋಗಿದ್ರು ಬೆಳಗ್ಗೆನೆ ಅನಿಸುತ್ತೆ. ಇಲ್ಲಿ ನೋಡಿ, ಪಾದ ಅಂತ ಹೇಳಿದ್ನಲ್ಲ, ಇಲ್ಲಿ ಪಾದ ಇಟ್ಟಿರ್ತಾರೆ. ಈ ಪಾದದ ಮೇಲೆ ನಿಂಬೆಹಣ್ಣ ಇಟ್ಬಿಟ್ಟು ಅದು ಆಶೀರ್ವಾದ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ತೊಗೊಂಬಂದು ನಿಂಬೆಹಣ್ಣ ಈ ಥರ ಕೈಯಲ್ಲಿ ಫಸ್ಟು ಅದನ್ನು ಹುಳಿ ಎಲ್ಲ ಚೆನ್ನಾಗಿ ಬಿಡಬೇಕು. ಗಟ್ಟಿನೇ ಇದ್ದರೆ ಆಮೇಲೆ ನಾವು ದೀಪ ಮಾಡೋಕ್ಕೆ ಹೋದಾಗ ಕಟ್ಟಾಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಆ ಥರ ಕೈಯಲ್ಲಿ ಹೊಸ್ಕೊಳ್ಳೋದು ಹಿಚ್ಕೊಳ್ಳೋದು ಏನೋ ಒಂದು ಮಾಡ್ಕೊಳ್ಳಿ. ಮಾಡಿಕೊಂಡು ಹೀಗೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಹಚ್ಚೋದು ಅಂತೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೆಲ್ಲ ಏನು ತೋರಿಸಿರಲಿಲ್ಲ, ಅದಕ್ಕೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ. ಹೀಗೆ ನಿಂಬೆಹಣ್ಣೆಲ್ಲ 2 ಹೋಳು ಮಾಡಿಕೊಂಡು ನಿಂಬೆಹಣ್ಣಿನ ರಸನ ಪ್ಲೇಟ್ಗೆ ಹಿಂಡ್ಕೊತೀನಿ. ಕೆಲವರು ನಿಂಬೆಹಣ್ಣಿನ ರಸನ ಚೆಲ್ತಾರೆ, ಆದರೆ ನಾನು ನಿಂಬೆಹಣ್ಣಿನ ರಸದಲ್ಲೇ ದೀಪನ
ನೀರು ಬೇರೆ ನೀರೇನು ಹಾಕ್ಕೊಳ್ಳಲ್ಲ, ಕೆಳಗೆ ಓಕ್ಲಿ ಥರ ಅದನ್ನೇ ಮಾಡ್ಕೋತೀನಿ. ಹೀಗೆ ನಿಂಬೆಹಣ್ಣ ಹಿಂಡಿ ಉಲ್ಟಾ ಮಾಡಿಕೊಂಡು ಅದನ್ನು ತಿರುಳೇನಿರುತ್ತೆ ಅದನ್ನು ಕೆಲವರು ತಿರುಳನ್ನು ತೆಗಿತಾರೆ, ಬಟ್ ನಾನೇನು ತಿರುಳೇನು ತೆಗಿಯೋಕ್ಕೆ ಹೋಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹಚ್ತಾರೆ. ಆಮೇಲೆ ಆ ಥರ ಉಲ್ಟಾ ಮಾಡಿಟ್ಕೊಂಡ್ರೆ ಅದ್ರ ಒಳಗಡೆ ರಸ ಏನಾದರೂ ಇದ್ದರೆ ಎಲ್ಲ ಸೋರ್ಕೊಂಡಿರುತ್ತೆ ಅಂತೇಳ್ಬಿಟ್ಟು ಆ ಥರ ಉಲ್ಟಾ ಮಾಡಿಟ್ಕೊಂಡಿರ್ತೀನಿ. ಆಮೇಲೆ ಇವಾಗ ಓಕ್ಲಿ ಥರ ಅರಿಶಿನ ಕುಂಕುಮ ಹಾಕಿ ಅದೇ ಹುಳಿಗೆ ಬೀಜ ಎಲ್ಲ ತೆಕ್ಕೊಂಡು ಇವಾಗ ಅದಕ್ಕೇ ನಿಂಬೆಹಣ್ಣಿಗೆ ಹೋಳು ಏನು ಮಾಡಿಟ್ಕೊಂಡಿದ್ದೆ, ದೀಪ ಏನು ಮಾಡಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಥರ ಅಂದರೆ ಮನಸ್ಸಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಹೇಳ್ಕೊಂಡು ಹಾಗೆ ಮನಸ್ಸಲ್ಲಿ ಬೇಡ್ಕೊಂಡು ಇವಾಗ ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ ದೀಪಕ್ಕೆ. ನಾನು 4 ವಾರ ಆಯಿತು ಸ್ಟಾರ್ಟ್ ಮಾಡಿ, ಹಾಗಾಗಿ ವಾರಕ್ಕೆ ಒಂದು ನಿಂಬೆಹಣ್ಣ ಹೆಚ್ಚಿಸ್ಕೊಂಡು ಹೋಗೋದು. ಇವತ್ತು 4ನೇ ವಾರ, ಹಾಗಾಗಿ 4 ನಿಂಬೆಹಣ್ಣು 8 ದೀಪ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಇನ್ನೊಂದು ಏನಂತಂದರೆ ಒಂದೇ ಒಂದು ಬತ್ತಿನ ಇಟ್ಬಿಟ್ಟು ಹಚ್ಚಬಾರ್ದು ದೀಪನ, ಯಾವಾಗಲೂ ಜೋಡಿ ಬತ್ತಿ ಹಾಕಬೇಕು, ತುಪ್ಪದ ಬತ್ತಿನ. ಈ ಮಳೆ ಆಗಿರೋದ್ರಿಂದ ಈ ಚಳಿಗೆ ಏನೇ ತುಪ್ಪ ಜಿನ್ಕಿಸ್ಕೊಂಡು ಬಂದಿದ್ರು ಅಲ್ಲಿಗೆ ಹೋಗೋಷ್ಟರಲ್ಲಿ ಗಟ್ಟಿಯಾಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ದೀಪದ ಎಣ್ಣೆನೂ ಮಿಕ್ಸ್ ಮಾಡಿ ಹಾಕೊಬನ್ನಿ, ಆವಾಗ ಚೆನ್ನಾಗಿ ದೀಪನೂ ಹಚ್ಚುತ್ತೆ. ಇವಾಗ ಹೂವೆಲ್ಲ ಇಟ್ಕೊಂಡು ಈ ಅರಿಶಿನ ಕುಂಕುಮ ಪ್ಲೇಟಿಗೆ ಏನು ನೀವು ಮನೆಯಿಂದನೇ ಸ್ಟೀಲ್ ಪ್ಲೇಟಲ್ಲಾದ್ರೂ ಇಟ್ಕೊಂಡು ಹಚ್ಕೋಬೋದು. ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಈ ಗಾಳಿಗೆ ದೀಪ ಹತ್ತಲ್ಲ ಅಲ್ವಾ, ಹಾಗಾಗಿ ಬೇಗನೆ ಹತ್ತಬೇಕು ಅಂತ ಹೇಳಿದ್ರೆ ಒಂಚೂರು ಕರ್ಪೂರನ ಪುಡಿ ಮಾಡಿಕೊಂಡು ಅದ್ರದ್ದು ಬತ್ತಿ ತುದಿಗೆ ಸ್ವಲ್ಪ ಹಾಕಿದ್ರೆ ಬೇಗ ನಾವು ಹತ್ತಿದ ತಕ್ಷಣ ಹಚ್ಕೊಳ್ಳುತ್ತೆ. ಆಮೇಲೆ ಏನು ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೆಂಕಿಪಟ್ಟಣ, ಈ ಮಳೆಗಂತೂ ಬೆಂಕಿಪಟ್ಟಣನೇ ಹತ್ತುತ್ತಾ ಇಲ್ಲ. ಅಕ್ಕಪಕ್ಕದವ್ರ ಹತ್ರನೇ ಎಲ್ಲ ಇಸ್ಕೊಂಡೆ, ಯಾರ್ದು ಹತ್ತುತ್ತಾ ಇರಲಿಲ್ಲ. ಆಮೇಲೆ ಯಾರೋ ಒಬ್ಬರಲ್ಲಿ ದೀಪ ಹಚ್ಕೊಂಡಿದ್ರು, ಅವ್ರ ಹತ್ರ ಹೋಗಿ ಕಡ್ಡಿಲಿ ಹಂಗೆ ಕಡ್ಡಿ ಹಚ್ಕೊಂಡು ಇವಾಗ ದೀಪನ ಹಚ್ತಾ ಇದ್ದೀನಿ. ಹೀಗೇ ದೀಪ ಹಚ್ಚೋದು. ನೀವೆಲ್ಲ ಯಾವ ಥರ ಹಚ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಆಮೇಲೆ ನಾನು ಈ ಕಡೆ ದೀಪ ಹಚ್ಚೋಕ್ಕೆ ಅಂತ ಬಂದೆ, ಮಕ್ಕಳನ್ನ ಕರ್ಕೊಂಡ್ಬಂದು ಮೋಕ್ಷಿ ಈ ಕಡೆ ವೀಡಿಯೋ ಮಾಡ್ತಾಯಿದ್ದಾರೆ. ನೋಡಿ, ನಂಗೆ ವೀಡಿಯೋ ಮಾಡಿರೋದೇ ಗೊತ್ತಿಲ್ಲ, ಇವಾಗ ಕ್ಲಿಪ್ಪಿಂಗ್ ನೋಡ್ತಾಗಲೇ ಗೊತ್ತಾಗಿದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರವರ ಇಷ್ಟಾರ್ಥಗಳನ್ನು ಕೇಳಿಕೊಂಡು ದೇವರಿಗೆ ಇವಾಗ ಪೂಜೆನ ಅಂದರೆ ನಿಂಬೆಹಣ್ಣು ದೀಪ ಏನು ಹಚ್ಕೊಂಡಿರ್ತೀವಿ ನಾವು ಅದನ್ನು ಬೆಳಗ್ತಾ ಇರಬೇಕು, ಬೆಳಗಬೇಕು ಮನಸ್ಸಲ್ಲೇ ಅಂದ್ಕೊಂಡು ಅವ್ರವ್ರು ಏನು ಕೇಳ್ಕೊಂಡಿರ್ತಾರೆ ಅದನ್ನು ಕೇಳ್ಕೊಂಡು. ಅಲ್ಲಂತೂ ದೀಪ ಹಚ್ಚುವಾಗಂತೂ ತುಂಬಾ ರಶ್ ಇರುತ್ತೆ. ಮೇಲೆ ಒಬ್ಬರು ತಟ್ಟೆ ಹಿಂದೆಯಿಂದ ಇಟ್ಕೊಂಡಿರ್ತಾರೆ, ಕೆಲವೊಬ್ರು ಕೂದಲು ಸೀದೆ ಹೋಗಿರುತ್ತೆ, ಹಿಂದೆಯಿಂದ ಸ್ವಲ್ಪ ನೋಡಿಕೊಂಡು ಹಚ್ಚಬೇಕು. ಅಂದರೂ ಗೊತ್ತಾಗಲ್ಲ ಅಲ್ವಾ, ಈಗ ನಾವು ಮುಂದೆ ತಿರ್ಕೊಂಡು ಬೆಳಗ್ತಾ ಇರ್ತೀವಿ, ಹಿಂದೆಯಿಂದ ಅವ್ರು ದೀಪ ಇಟ್ಕೊಂಡಿರ್ತಾರೆ, ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಆಮೇಲೆ ನೆಕ್ಸ್ಟ್ ಆ ದೀಪ ಬೆಳಗಿದ್ದನ್ನ ಮುಂದೆ ಪಾದ ತೋರಿಸಿದ್ನಲ್ಲ, ಆವಾಗಲೇ ಅಲ್ಲಿ ಪಾದದ ಹತ್ರ ಬೆಳಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಇವಾಗ ಒಳಗಡೆ ದರ್ಶನ ಮಾಡೋಣ ಅಂತ ಬಂದ್ವಿ. ಇಲ್ಲಂತೂ ಫುಲ್ ರಶ್ ಅಂದರೆ ರಶ್ಶು, ಕಾಲಿಡೋ ಅಷ್ಟು ಜಾಗನೇ ಇರಲಿಲ್ಲ, ತುಂಬಾ ರಶ್ ಇತ್ತು. ಅಲಂಕಾರ ಅಂತೂ ದೇವಿಗೆ ಎದ್ದು ಬರ್ತಾ ಇದೆಯೇನೋ ಅನ್ನೋ ಥರ ಅಲಂಕಾರ ಮಾಡಿರ್ತಾರೆ ಯಾವಾಗ್ಲೂ. ಅದನ್ನು ನೋಡೋಕ್ಕೇ ತುಂಬಾ ಖುಷಿ ಅನಿಸುತ್ತೆ. ಏನೇ ಮನಸ್ಸಲ್ಲಿ ಇದ್ರೂ ಆ ದೇವ್ರನ್ನ ನೋಡಿದ ತಕ್ಷಣ ಸಮಾಧಾನ ಅಂತ ಅನಿಸುತ್ತೆ. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ. ದಿವಾಕರನಾಮಧೇಯಸ್ಯ ಸಹ ಕುಟುಂಬಸ್ಯ ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತೇ. ಇವಾಗ ಹಾಗೆಯೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಇವಾಗ ನೆಕ್ಸ್ಟ್ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾಯಿತ್ತು. ಹೆಂಗೋ ಸದ್ಯ ನಾವು ಹೋಗಿದ್ದ ಟೈಮಲ್ಲಿ ಮಳೆ ಏನಷ್ಟು ಇರಲಿಲ್ಲ, ಆದ್ರೂ ಈ ಮಳೆಯಲ್ಲಿ ಸ್ವಲ್ಪ ಹೊರಗಡೆ ಹೋಗೋದು ಅಂದ್ರೇ ಕಷ್ಟ ಅಲ್ವಾ. ಹಾಗೆ ಮೋಕ್ಷಿಗೆ ಆಫೀಸಿಗೆ ಟೈಮ್ ಆಗಿತ್ತು ಅಂತೇಳ್ಬಿಟ್ಟು ಬೇಗ ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇದು ಚಾಮುಂಡೇಶ್ವರಿ ದೇವಸ್ಥಾನ ಅಂತೇಳ್ಬಿಟ್ಟು ರಿಂಗ್ ರೋಡಲ್ಲಿರೋದು, ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆಲ್ರಿಗೂ. ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.